ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮೆಜರ್ಮೆಂಟ್ಸ್ ಬಗ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೆ ಶಾರ್ಟ್ಕಟ್ ಮೆಥಡಲ್ಲಿ ತುಂಬಾ ಪರ್ಫೆಕ್ಟಾಗಿ ಈ ಒಂದು ಬ್ಲೌಸ್ ಕಟ್ಟಿಂಗನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಬ್ಲೌಸ್ನ ಕಟ್ ಮಾಡ್ಕೊಳ್ಳಲಿಕ್ಕೆ ನಮಗೆ ಕೇವಲ ಪರ್ಫೆಕ್ಟ್ ಆಗಿರುವಂಥ ಒಂದು ಮೆಜರ್ಮೆಂಟ್ ಬ್ಲೌಸ್ ಇದ್ದರೆ ಸಾಕಾಗತ್ತೆ. ವಿಡಿಯೋನ ಎಲ್ಲಿ ಮಿಸ್ ಮಾಡ್ಕೊಳ್ಳದೆ ಲಾಸ್ಟ್ವರೆಗೂ ನೋಡಿ. ನೀವು ಕೂಡ ಶಾರ್ಟ್ಕಟ್ ಮೆಥಡಲ್ಲಿ ಬ್ಲೌಸ್ನ ಈಸಿಯಾಗಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೋದು. ಮೊದಲು ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ನ ಡಬಲ್ ಫೋಲ್ಡಿಂಗಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಕ್ರಾಸ್ ಆಗಿರುವಂಥ ಈ ಒಂದು ಫ್ಯಾಬ್ರಿಕ್ನ ನೀಟಾಗಿ ಸ್ಟ್ರೈಟಾಗಿ ಒಂದು ಲೈನ್ನ ಹಾಕ್ಕೊಂಡು ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕ್ಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಈ ಒಂದು 1/4 ಇಂಚು ಬಟ್ಟೆಯನ್ನು ಕೆಳಗಡೆ ಬಿಟ್ಟು ಸ್ಟ್ರೈಟಾಗಿ ಒಂದು ಲೈನನ್ನು ಮಾರ್ಕ್ ಮಾಡಿಕೊಳ್ಳೋಣ. ಈಗ ಮೆಜರ್ಮೆಂಟ್ ಬ್ಲೌಸ್ನ ಸಹಾಯದಿಂದ ನಾವು ಬ್ಲೌಸ್ ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಗ ಪರ್ಫೆಕ್ಟ್ ಆಗಿರುವಂಥ ಮೆಜರ್ಮೆಂಟ್ ಬ್ಲೌಸ್ನ ನಾವು ಫಸ್ಟು ಬ್ಯಾಕ್ ಪಾರ್ಟ್ ಮೆಜರ್ಮೆಂಟ್ ತಗೊಳ್ತಾ ಇರೋದ್ರಿಂದ ನೀಟಾಗಿ ಬ್ಯಾಕ್ ಸೈಡ್ಗೆ ಈ ರೀತಿಯಾಗಿ ಫೋಲ್ಡಿಂಗನ್ನು ಮಾಡಿಕೊಂಡು ನಾವು 1/4 ಇಂಚ್ಗೆ ಒಂದು ಲೈನ್ ಏನು ಹಾಕ್ಕೊಂಡಿದ್ದೀವೋ ಆ ಲೈನ್ ಮೇಲೆ ನೀಟಾಗಿ ಬ್ಲೌಸನ್ನು ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ. ಬ್ಲೌಸನ್ನು ನೀಟಾಗಿ ಸ್ಟ್ರೈಟಾಗಿ ಇಟ್ಕೋಬೇಕು. ಆ ಕಡೆ ಈ ಕಡೆ ಜಗ್ಗದ ಬ್ಲೌಸನ್ನು ಇಟ್ಕೋಬಾರ್ದು. ಈ ರೀತಿ ಕರೆಕ್ಟಾಗಿ ಸ್ಟ್ರೈಟಾಗಿ ಬ್ಲೌಸ್ನ ಸೆಟ್ ಮಾಡಿಕೊಂಡು ಈ ಲೈನ್ ಮೇಲೆ ಕೂರೋ ಥರ ಬ್ಲೌಸ್ನ ಸೆಟ್ ಮಾಡಿಕೊಂಡು ನಮಗೆ ಶೋಲ್ಡರ್ಸ್ ಏನಿದೆಯೋ ಅಲ್ಲಿ ಒಂದು ಮಾರ್ಕನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಬ್ಲೌಸ್ ಹೈಟ್, ಇದು ಬ್ಲೌಸ್ ಹೈಟ್ ಆಗಿರುತ್ತೆ. ಕರೆಕ್ಟಾಗಿ ಇಟ್ಕೊಂಡ್ರೆ ಬ್ಲೌಸ್ ಉದ್ದ ನಮಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಮೇಲೆ ಸ್ಟಿಚ್ಚಿಂಗ್ ಮಾರ್ಜಿನ್ಗೆ ಒಂದು 1/4 ಇಂಚ್ ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಕೊಂಡು ಮೇಲೆ ಒಂದು ಸ್ಟ್ರೈಟ್ ಲೈನನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ನಿಧಾನವಾಗಿ ಒಂದೊಂದನ್ನೇ ಮಾರ್ಕ್ ಮಾಡ್ಕೊಳ್ತಾ ಹೋಗೋಣ. ಇನ್ ಕೇಸ್ ಡೌಟ್ ಬಂದಿದೆ ಅಂತಂದರೆ ವಿಡಿಯೋನ ಬ್ಯಾಕ್ ಹೋಗಿ ಮತ್ತೆ ಒಂದ್ಸರಿ ಚೆಕ್ ಮಾಡಿ. ಖಂಡಿತ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನೀಟಾಗಿ ಶೋಲ್ಡರ್ ಸ್ಟ್ರೈಟಾಗಿ ಎಲ್ಲಿದೆಯೋ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ಮುಂಭಾಗಕ್ಕೆ ಸ್ಟಿಚ್ಚಿಂಗೋಸ್ಕರ ಒಂದು 1/4 ಇಂಚು ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಸ್ಲೀವ್ ಮತ್ತು ಬಾಡಿ ಜಾಯಿಂಟ್ ಏನಿದೆಯೋ ಅಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು ಮೇಲೆಗಡೆಗೆ ನಾವು ಎಕ್ಸ್ಟ್ರಾ ಮಾರ್ಜಿನ್ಗೆ ಕೂಡ ಒಂದು ಸ್ವಲ್ಪ ಬಟ್ಟೆನ ಇಟ್ಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ. ಈಗ ಸೊಂಟದ ಲೂಸ್ ಎಲ್ಲಿಗಿದೆಯೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಹಾಗೆಯೇ ಶೋಲ್ಡ್ರು ಮತ್ತು ಸ್ಲೀವ್ ಜಾಯಿಂಟ್ ಹತ್ರ ಎಲ್ಲಿದೆಯೋ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ಮುಂದೆಗಡೆ 1/4 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಈಗ ಮತ್ತೊಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಂತರ ನೆಕ್ ಡೀಪ್ ಎಷ್ಟಿದೆಯೋ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 1/4 ಇಂಚು ಮೇಲ್ಭಾಗಕ್ಕೆ ಕೂಡ ಮತ್ತೊಂದು ಮಾರ್ಕನ್ನು ಮಾರ್ಕ್ ಮಾಡ್ಕೊಳ್ಳಿ. ಈಗ ನೆಕ್ ರೌಂಡ್ನ ಕೂಡ ನೀಟಾಗಿ ಬಟ್ಟೆ ಏನಿದೆಯೋ ಅದನ್ನು ಒಳಗಡೆಗೆ ಜರುಗಿಸ್ಕೊಂಡು ಆ್ಯಸ್ ಇಟ್ ಈಸ್ ನಮಗೆ ನೆಕ್ ರೌಂಡ್ ಏನಿದೆಯೋ ಅದೇ ಥರ ಮಾರ್ಕಿಂಗನ್ನು ಮಾಡಿಕೊಂಡು ಮುಂಭಾಗಕ್ಕೆ 1/4 ಇಂಚು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀವಿ ಅಂತಂದರೆ ಸ್ಟಿಚ್ ಮಾಡಿದಾಗ ಕೂಡ ಪರ್ಫೆಕ್ಟಾಗಿ ನಮ್ಮದು ಏನು ಅಳತೆ ಬ್ಲೌಸ್ ಇದೆಯೋ ಅದನ್ನು ಜೆರಾಕ್ಸ್ ತೆಗೆದಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿ ಕನ್ಫ್ಯೂಷನ್ ಕೂಡ ಆಗೋದಿಲ್ಲ. ತುಂಬ ಪರ್ಫೆಕ್ಟಾಗಿ ಬ್ಲೌಸ್ ಕೂಡ ರೆಡಿ ಆಗುತ್ತೆ. ನೋಡಿ, ಈಗ ನೆಕ್ ಲೈನ್ ಏನಿದೆಯೋ ಅಲ್ಲೊಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಸೊ ನಾನು ಮಾರ್ಕನ್ನು ಹಾಕ್ಕೊಳ್ಳೋವಾಗೆ ಒಂಚೂರು ಮುಂಭಾಗಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ನಾವು ಹಾರ್ಮೋಲ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ಮೇಲ್ಗಡೆ ತೆಗೆದು ರೌಂಡ್ ಎಲ್ಲಿ ಕಟ್ಟಾಗಿದೆಯೋ ಅಲ್ಲೊಂದು ಮಾರ್ಕನ್ನು ಹಾಕ್ಕೊಂಡು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಒಂದು ಸ್ಕೇಲ್ನ ಸಹಾಯದಿಂದ ಈ ರೀತಿಯಾಗಿ ಎಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಸೆಂಟ್ರ್ ಕರ್ವ್ ಬಂದಿರೋ ಹತ್ರ ಆ ಕರ್ವ್ನ ಜಾಯಿಂಟ್ ಮಾಡ್ಕೊಳ್ತಾ ಹಾರ್ಮೋಲ್ನ ಡ್ರಾ ಮಾಡ್ಕೋಬೋದು. ನೋಡಿ, ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ಶೋಲ್ಡ್ರ್ ಎಷ್ಟಿದೆಯೋ ಹಾರ್ಮೋಲ್ ಹತ್ರ ಕೂಡ ಅಷ್ಟೇ ಇರುತ್ತೆ. ಸೊ ಕ್ರಾಸ್ ವೆರಿಫೈ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲ ಅಂತಂದರೆ ಹಾಗೆ ಕಟ್ ಮಾಡಿಕೊಂಡ್ರೆ ಕೂಡ ಪರ್ಫೆಕ್ಟಾಗಿಯೇ ಬರುತ್ತೆ. ನೋಡಿ, ಈಗ ನಾನು ಏನು ಈ ಒಂದು ಮಾರ್ಕಿಂಗ್ಸ್ ಮಾಡ್ಕೊಂಡಿದ್ದೆ ಸೆಂಟ್ರಲ್ಲಿ ಕರು ಕಟ್ಟಾಗೋದು ಅದು ಹಾಗೆಯೇ ಮಿಡ್ ಲೈನ್ ಎರಡನ್ನೂ ಜಾಯಿನ್ ಮಾಡಿಕೊಂಡು ಈ ಚೆಸ್ಟ್ ಲೂಸ್ ಹತ್ರ ಈ ರೀತಿಯಾಗಿ ಈ ಲೈನನ್ನು ಎಂಡ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಹಾರ್ಮೋಲ್ ಕೆಳಗಡೆ ಲೈನು ಹಾಗೆ ಸೊಂಟದ ಲೂಸ್ ಏನಿದೆಯೋ ಅವೆರಡಕ್ಕೂ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಮಾರ್ಜಿನ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಯನ್ನು ಇಟ್ಕೊಂಡು ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀನಿ. ಈಗ ನಾವು ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವೋ ಅದರ ಮೇಲೆ ಪರ್ಫೆಕ್ಟಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ.
ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಒಂದು ಲೈಕಿಂದ ಈ ವಿಡಿಯೋ ಅನ್ನೋದು ತುಂಬ ಜನಕ್ಕೆ ರೀಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈಗ ನಾನು ಮಾರ್ಕ್ ಏನು ಮಾಡ್ಕೊಂಡಿದ್ದೀನೋ ಅದ್ರ ಮೇಲೆ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿಯಲ್ಲಿ ಕಟ್ಟಿಂಗನ್ನು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಮೆಜರ್ಮೆಂಟ್ಸ್ ಬಗ್ಗೆ ಕನ್ಫ್ಯೂಷನ್ ಅನ್ನೋದು ಇರೋದಿಲ್ಲ. ಈಗ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಗಿದೆ. ಫ್ರಂಟ್ ಪಾರ್ಟ್ನ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಈಗ ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ದೀವೋ ಅದನ್ನು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಈ ರೀತಿಯಾಗಿ ಪ್ಲೇಸ್ ಮಾಡ್ಕೋಬೇಕು. ನಮಗೆ ಈ ಒಂದು ಬ್ಲೌಸ್ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನಾನಿಲ್ಲಿ ಬ್ಯಾಕ್ ಪಾರ್ಟ್ನ ಬೇಸ್ ಮಾಡಿಕೊಂಡು ತುಂಬ ಈಸಿಯಾಗಿ ಫ್ರಂಟ್ ಪಾರ್ಟ್ನ ಕಟ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ನಾವೀಗ ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಅದೇನಿದೆಯೋ ಅದು ಆ್ಯಸ್ ಇಟ್ ಈಸ್ ಆಗಿ ಫ್ರಂಟ್ ಪಾರ್ಟ್ಗೆ ಕೂಡ ನಾವು ಒಂದು ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡ್ಕೋಬೇಕು. ಈ ಒಂದು ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಗಿಂತ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ, ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಿಲ್ಲ. ಫ್ರಂಟ್ ಪಾರ್ಟ್ನ ಮೇಲೆಗಡೆಗೆ ಮಾರ್ಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಹಾರ್ಮೋಲ್ ಸೈಡೆಲ್ಲ ನಾರ್ಮಲಾಗಿ ಆ್ಯಸ್ ಇಟ್ ಈಸ್ ಆಗಿ ಮಾರ್ಕಿಂಗನ್ನು ಮಾಡ್ಕೊಳ್ಳಿ. ಸೊ ಈಗ ಬ್ಯಾಕ್ ಪಾರ್ಟ್ ಈ ರೀತಿ ಟ್ರೇಸ್ ಮಾಡಿಕೊಂಡೆ ನೆಕ್ ಮಾತ್ರ ಬಿಟ್ಟು ಉಳಿದಿರೋದನ್ನೆಲ್ಲ ಕೂಡ ಟ್ರೇಸ್ ಮಾಡಿಕೊಂಡು ಹೊರಗಡೆ ತೆಗೆದಿದ್ದೀನಿ. ಈಗ ಬ್ಲೌಸ್ನ ನಾರ್ಮಲ್ಲಾಗಿ ಫ್ರಂಟ್ ಪಾರ್ಟ್ಗೆ ಫೋಲ್ಡಿಂಗನ್ನು ಮಾಡಿಕೊಂಡು ನೋಡಿ, ನಾನಿಲ್ಲಿ ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ನೋಡಿ, ಶೋಲ್ಡ್ರ್ ಹತ್ರ ಕೂಡ ಒಂದು 1/4 ಇಂಚು ಮಾರ್ಜಿನ್ ಏನು ಬಿಟ್ಕೊಂಡಿದ್ದೀವೋ ಬ್ಯಾಕ್ ಪಾರ್ಟ್ಗೆ ಆ ಲೈನ್ನ ಕೂಡ ಮಾರ್ಕ್ ಮಾಡಿಕೊಂಡು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಬ್ಲೌಸ್ನ ಸೆಟ್ ಮಾಡಿಕೊಂಡು ನೀಟಾಗಿ ನಾವು ಫ್ರಂಟ್ ನೆಕ್ಕನ್ನು ಡ್ರಾ ಮಾಡಿಕೊಳ್ಳೋಣ. ನೋಡಿ, ಶೋಲ್ಡರ್ ಲೈನಿಂದ ಕೆಳಗಡೆ ಇಟ್ಟರೆ ನಮಗೆ ನೆಕ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿವರೆಗೂ ಒಂದು ಲೈನ್ ಹಾಕಿ ನಮ್ಮ ಬ್ಲೌಸಿನ ಫ್ರಂಟ್ ಪಾರ್ಟ್ ಏನು ರೌಂಡ್ ಇದೆಯೋ ಆ ರೌಂಡನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲಿಂದ ಉಕ್ಸ್ ಪಟ್ಟಿ ಮತ್ತು ಬೆಲ್ಟ್ ಪಟ್ಟಿ ಜಾಯಿಂಟ್ ಏನಿದೆಯೋ ಅಲ್ಲಿಗೆ ಒಂದು ಲೈನನ್ನು ಹಾಕ್ಕೊಂಡು ಅದರಿಂದ ಕೆಳಗಡೆಗೆ ಒಂದು 3/4 ಇಂಚ್ವರೆಗೂ ಒಂದು ಲೈನನ್ನು ಹಾಕ್ಕೊಳ್ಳಿ. ಹಾಗೆ ಶೋಲ್ಡ್ರಿಂದ ಈ ಒಂದು ಮೇಯ್ನ್ ಡಾಟ್ ಇದೆಯಲ್ವ ಅಲ್ಲಿಂದ ಒಂದು ಲೈನನ್ನು ಹಾಕ್ಕೊಂಡು ಕೆಳಗಡೆಗೆ ಒಂದು 1/4 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗಾಗಿ ಬಟ್ಟೆಯನ್ನು ತಗೋಬೇಕಾಗತ್ತೆ. ನೋಡಿ, ಇಲ್ಲಿಗಿದೆ. ಸೊ ಇಲ್ಲಿಗೊಂದು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಡಾಟ್ಸ್ ಏನಕ್ಕಪ್ಪ ನಾನು ಮಾರ್ಕ್ ಮಾಡಿದ್ದೀನಿ ಅಂದರೆ ಅವ್ರ ಕಸ್ಟಮರು ಬ್ಲೌಸು ಡಾಟು ಇನ್ನು ಸ್ವಲ್ಪ ಕೆಳಗಡೆ ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಒಂಚೂರು ಕೆಳಗಡೆಗೆ ಮತ್ತೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಹಾರ್ಮೋಲ್ ಕಡೆಯಿಂದ ಬೆಲ್ಟ್ ಪಟ್ಟಿ ಜಾಯಿಂಟ್ ಇರುತ್ತಲ್ವ ಅದನ್ನು ಕೂಡ ಎಲ್ಲಿ ಬರುತ್ತೋ ಜಾಯಿಂಟ್ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಕೆಳಗಡೆಗೆ ಒಂದು 1/4 ಇಂಚನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕರ್ವ್ ಸ್ಕೇಲಿಂದ ಈಸಿಯಾಗಿ ಕರ್ವ್ ಅನ್ನೋದು ಡ್ರಾ ಮಾಡ್ಕೋಬೋದು. ಯಾರಾದರೂ ಹೊಸದಾಗಿ ಕಲಿತಾ ಇರೋರಿಗೆ ಈ ಒಂದು ಟಿಪ್ ಅನ್ನೋದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಫಸ್ಟ್ ಟೈಮ್ ಕಲಿತಾ ಇರುವಾಗ ಕರ್ವ್ಸು ಇದೆಲ್ಲ ಡ್ರಾ ಮಾಡೋದು ಸರಿಯಾಗಿ ಪರ್ಫೆಕ್ಟಾಗಿ ಬರೋದಿಲ್ಲ ಅಂಥವರೆಲ್ಲರೂ ಒಂದು ಕರ್ವ್ ಸ್ಕೇಲ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ನಾವು ಕರ್ವ್ಸ್ನ ಕಟ್ ಮಾಡ್ಕೋಬೋದು. ಈಗ ಹಾರ್ಮೋಲ್ ಹತ್ರ ಕೂಡ ಸೆಂಟ್ರನ್ನ ಮಾರ್ಕ್ ಮಾಡಿಕೊಂಡು 1/2 ಇಂಚ್ ಡೌನ್ನ ತೊಗೊಂಡಿದ್ದೀನಿ. ಈಗ ಮತ್ತೊಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ನೆಕ್ ಅನ್ನೋದು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಈ ನೆಕ್ ಅನ್ನೋದು ಪರ್ಫೆಕ್ಟಾಗಿ ಬಂದಿಲ್ಲ ಅಂತಂದರೆ ಕೆಳಗಡೆ ಮೇಲೆಗೆ ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲೇನಾದರೂ ಸ್ವಲ್ಪ ವೇರಿಯೇಷನ್ಸ್ ಆಗೋದ್ರಿಂದ ನೆಕ್ ಅನ್ನೋದು ಟೈಟು ಮತ್ತು ಲೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಒಂದು ಕ್ರಾಸ್ ಚೆಕ್ ಮಾಡಿಕೊಂಡು ನಂತರ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಸೊ ಈಗ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಗಿದೆ. ನಾನಿಲ್ಲಿ ಡಾಟ್ಸ್ ಮಾರ್ಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಯೂಸ್ ಆಗುತ್ತೆ ಅನ್ನೋರು ಇಲ್ಲಿ ನೋಡಿ. ನಮ್ಗೆ ಆಲ್ರೆಡಿ ಗೊತ್ತಿರೋರು ಅನ್ನೋರು ಈ ಒಂದು ಪಾರ್ಟ್ನ ಸ್ಕಿಪ್ ಮಾಡ್ಕೊಳ್ಳಿ. ಉಕ್ಸ್ ಪಟ್ಟಿ ಸೆಂಟ್ರ್ ಏನಿದೆಯೋ ಅಲ್ಲೊಂದು ಮಾರ್ಕ್ ಮಾಡಿಕೊಂಡು ಆ ಕಡೆ 1/4 ಇಂಚು ಈ ಕಡೆ 1/4 ಇಂಚು ಮಾರ್ಕ್ ಮಾಡ್ಕೊಳ್ತಾರೆ. ಹಾಗಲ್ಲ, ಸೆಂಟ್ರಿಂದ ಕೆಳಗಡೆಗೆ 1/2 ಇಂಚ್ ಮಾರ್ಕ್ ಮಾಡಿಕೊಂಡು ಅದನ್ನು 1/4 ಇಂಚಿಗೆ ಡಿವೈಡ್ ಮಾಡಿಕೊಂಡು ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಳೋದ್ರಿಂದ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನಂತರ ಈ ಒಂದು ಹುಕ್ಸ್ ಪಟ್ಟಿ ಸೈಡಿಂದ ನಾವು ಮೈನ್ ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಅದು ಸ್ಟ್ರೈಟಾಗಿ ಶೋಲ್ಡರ್ಗೆ ಸ್ಟ್ರೈಟ್ ಇರಬೇಕು. ಇದು ಕೇವಲ 3 ಡಾಟೆಡ್ ಬ್ಲೌಸು. ಹಾಗೆಯೇ ಈ ಒಂದು ಡೀಪ್ ನೆಕ್ ಬ್ಲೌಸ್ಗಳಿಗೆ ಇದು ಸೆಟ್ ಆಗುತ್ತೆ. ಬೋಟ್ ನೆಕ್ಗೆ ಈ ರೀತಿ ಶೋಲ್ಡರ್ ಸ್ಟ್ರೈಟಾಗಿ ನಾವು ತೊಗೊಂಡ್ರೆ ಅದು ಪರ್ಫೆಕ್ಟಾಗಿ ಬರೋದಿಲ್ಲ. ಒಂದು ಡಾಟಿಂದ ಇನ್ನೊಂದು ಡಾಟ್ಗೆ ಮಿನಿಮಮ್ 1.5 ಇಂಚ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡು ಈ ರೀತಿಯಾಗಿ ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಳಿ.
ಸೊ ಈಗ ಈ ರೀತಿ ಸಿಂಪಲ್ಲಾಗಿ ಒಂದೆರಡು ನ್ಯಾಚಸ್ಸನ್ನು ಹಾಕ್ಕೊಳ್ಳೋದ್ರಿಂದ ಈವನ್ನಾಗಿ ಎರಡೂ ಫ್ರಂಟ್ ಪಾರ್ಟ್ಸು ಕೂಡ ಪರ್ಫೆಕ್ಟ್ ಆದಂತಹ ಪ್ಲೇಸಲ್ಲಿ ಡಾಟ್ಸ್ ಅನ್ನೋದು ನಾವು ಸ್ಟಿಚ್ ಮಾಡ್ಕೋಬೋದು. ಸೊ ಈಗ ನಾವು ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲು ಫ್ಯಾಬ್ರಿಕ್ಕನ್ನು 4 ಫೋಲ್ಡಿಂಗ್ಸಲ್ಲಿ ಫೋಲ್ಡಿಂಗನ್ನು ಮಾಡ್ಕೊಳ್ಳೋಣ. ನಂತರ ನಾವು ಬೆಲ್ಟ್ ಪೀಸಸನ್ನು ಕಟ್ ಮಾಡ್ಕೊಳ್ಳೋಣ. ಮೊದಲು ನಾವು ಹ್ಯಾಂಡ್ಸ್ನ ಕಟ್ ಮಾಡ್ಕೊಳ್ಳೋದ್ರಿಂದ ಹ್ಯಾಂಡ್ಸ್ಗೆ ಸಫಿಷಿಯೆಂಟಾಗಿ ಫ್ಯಾಬ್ರಿಕ್ ಸಾಕಾಗುತ್ತೆ. ಉಳಿದಿರೋದ್ರಲ್ಲಿ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋಬೋದು. ಫ್ಯಾಬ್ರಿಕ್ನ ಡಬಲ್ ಫೋಲ್ಡಿಂಗಲ್ಲಿ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಮಾರ್ಜಿನ್ಗೆ ಒಂದು 1/2 ಇಂಚ್ ಬಿಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಬ್ಲೌಸ್ ಮೆಜರ್ಮೆಂಟ್, ಬ್ಲೌಸ್ ಕ್ಲೋಸ್ ಪಾರ್ಟ್ಸು, ಫ್ಯಾಬ್ರಿಕ್ ಕ್ಲೋಸ್ ಪಾರ್ಟ್ಸು ಒಂದು ಕಡೆ ಇರೋ ಥರ ನೋಡಿಕೊಂಡು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಬ್ಲೌಸ್ನ ನೀಟಾಗಿ ಸೆಟ್ ಮಾಡಿಕೊಂಡು ಎಲ್ಲಿ ಜಾಯಿಂಟ್ ಕಟ್ ಇದೆಯೋ ಅಲ್ಲಿಂದ ಮೇಲ್ಗಡೆಗೆ ಒಂದು 1/4 ಇಂಚು ಬಟ್ಟೆಯನ್ನು ಬಿಟ್ಕೊಂಡು ನಾವು ಮಾರ್ಕಿಂಗನ್ನು ಮಾಡ್ಕೋಬೇಕು. ಈಗ ಹ್ಯಾಂಡ್ ಲೂಸಿಂದ ಆರ್ಮೋಲ್ ಡೌನ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ಗೆ ಬೇಕಾಗಿರುವಂಥ ಬಟ್ಟೆನ ಬಿಟ್ಕೊಂಡು ಮಾರ್ಕ್ ಮಾಡ್ಕೋಬೋದು. ಈಗ ಈ ರೀತಿ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಈ ಒಂದು ಕರ್ವನ್ನು ತುಂಬ ಈಸಿಯಾಗಿ ಡ್ರಾ ಮಾಡ್ಕೋಬೋದು. ಈ ಒಂದು ಆರ್ಮೋಲ್ ಡೌನಿಂಗನ್ನು ತೆಗೆಯುವಾಗ ತುಂಬ ಜನ ತುಂಬ ವೆರೈಟೀಸಲ್ಲಿ ಒಂದು ಸ್ಕೇಲ್ನ ಯೂಸ್ ಮಾಡ್ತಾರೆ. ತುಂಬ ಈಸಿಯಾಗಿ ಈ ರೀತಿ ಯೂಸ್ ಮಾಡ್ಕೊಂಡು ಫಸ್ಟ್ ಈ ಥರ ಹಾಕಿದಂಥ ಸ್ಕೇಲ್ನ ಸಿಂಪಲ್ಲಾಗಿ ರಿವರ್ಸ್ ಆದರೂ ಇಟ್ಕೋಬೋದು. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಮುಂದೆ ಜರುಗಿಸಿದ್ರೆ ಕೂಡ ತುಂಬಾ ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಈಗ ನಾವು ಹ್ಯಾಂಡ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ಮಾರ್ಕಿಂಗ್ ಮೇಲೆ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಈ ಒಂದು ಫ್ಯಾಬ್ರಿಕ್ಕು ಸಪ್ರೇಟಾಗಿ ಇಟ್ಕೊಂಡಿದ್ದು 2 ಹ್ಯಾಂಡ್ಸು 2 ಸಪ್ರೇಟ್ ಪಾರ್ಟ್ಸಾಗಿ ಇಟ್ಕೊಂಡಿದ್ರೆ ಓಪನ್ ಮಾಡಿ ಈ ರೀತಿಯಾಗಿ ಸೆಟ್ ಮಾಡಿಕೊಂಡು ಈ ಒಂದು ಕರ್ವ್ ಏನಿದೆಯೋ ಅದನ್ನು ಕಟ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಹಾಗೆ ಕಟ್ ಮಾಡಿಬಿಡ್ತಾರೆ ಹೊಸದಾಗಿ ಕಲಿಯೋರು. ಅಂಥ ಟೈಮಲ್ಲಿ ಒಂದೇ ಹ್ಯಾಂಡ್ಗೆ ಎರಡೂ ಕಡೆ ಈ ರೀತಿಯಾಗಿ ಕರ್ವ್ ಅನ್ನೋದು ಬಂದುಬಿಡುತ್ತೆ. ಒಂದ್ಸಲಿ ಕ್ರಾಸ್ ಚೆಕ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ನಾನೀಗ ಬ್ಲೌಸ್ನ ಕ್ರಾಸ್ ಚೆಕ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಯಾವುದೇ ರೀತಿ ಒಂಚೂರು ಹೆಚ್ಚು ಕಡಿಮೆ ಕೂಡ ಇರೋದಿಲ್ಲ. ಖಂಡಿತ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.